ದಶರಥ ಮಹಾರಾಜ ತನ್ನ ಮಕ್ಕಳಲ್ಲಿ ಮೊದಲನೆಯ ಮಗನಿಗೆ ರಾಮ ಅಂತ ಹೆಸರಿಡಲಿಕ್ಕೆ ಕಾರಣ ಏನು? ರಾಮ ಲಕ್ಷ್ಮಣ ಭರತ ಶತ್ರುಘ್ನರಲ್ಲಿ ಇವನಿಗೆ ರಾಮ ಅಂತಲೇ ಹೆಸರಿಡಲಿಕ್ಕೆ, ಮೊದಲನೆಯ ಮಗನಿಗೆ ರಾಮ ಅಂತಲೇ ಹೆಸರಿಡಲಿಕ್ಕೆ ಕಾರಣ ಏನು ಅನ್ನುವುದನ್ನು ನೋಡಿದಾಗ ವಾಸಿಷ್ಠ ರಾಮಾಯಣ ತುಂಬ ಸುಂದರವಾಗಿ ಒಂದು ಪ್ರಸಂಗವನ್ನು ತಿಳಿಸಿಕೊಡುತ್ತದೆ. ಅದನ್ನು ನಮ್ಮ ಪ್ರತಸ್ಮರಣೀಯರಾದ ಮಹಾವಿರಕ್ತಿಶಾಲಿಗಳಾದ ಶ್ರೀಮದ್ ಉತ್ತರಾದಿ ಮಠಾಧೀಶರಾದ ಶ್ರೀ 1008 ಶ್ರೀ ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರು ತಮ್ಮ ಗ್ರಂಥದಲ್ಲಿ ಕೋಟ್ ಮಾಡ್ತಾರೆ. ಆ ವಾಸಿಷ್ಠ ರಾಮಾಯಣವನ್ನು ರಾಮ ಶಬ್ದಾರ್ಥ ರತ್ನಮಾಲಾ ಎಂಬತಕ್ಕಂತಹ ಗ್ರಂಥದಲ್ಲಿ ಆ ಶ್ಲೋಕಗಳನ್ನು ಕೋಟ್ ಮಾಡಿ ವಿವರಣೆಯನ್ನು ಕೊಡ್ತಾರೆ. ಸುಂದರವಾದ ಕಥೆ ಇದೆ, ಕೇಳಿ. ಸೀತಾದೇವಿ ಶ್ರೀರಾಮಚಂದ್ರ ದೇವರಿಗೆ ಹೇಳತಕ್ಕಂತಹ ಒಂದು ಪ್ರಸಂಗ, ವಸಿಷ್ಠರು ಸೀತಾದೇವಿಗೆ ಹೇಳತಕ್ಕಂತಹ ಪ್ರಸಂಗ, ಅವುಗಳಲ್ಲಿ ಒಂದು ಸುಂದರವಾದ ವಿಚಾರವನ್ನು ತಿಳಿಸಿಕೊಡುತ್ತಾರೆ. ಇವನಿಗೇಕೆ ರಾಮ ಅಂತ ಹೆಸರಿಟ್ಟ ಅಂತ. ಏನಾಗಿತ್ತು ಅಂದರೆ, ಸಾಕ್ಷಾತ್ ಚತುರ್ಮುಖ ಬ್ರಹ್ಮಕರಾರ್ಚಿತ ಮೂಲ ರಾಮಚಂದ್ರ ದೇವರೇನಿದ್ದಾರೆ, ಇವತ್ತೇನು ಶ್ರೀಮಠದಲ್ಲಿ ನಾವು ಮೂಲ ರಾಮಚಂದ್ರ ದೇವರನ್ನೇ ಏನು ಕಾಣುತ್ತೇವೆ, ಅಂತಹ ಶ್ರೀ ಮೂಲ ರಾಮಚಂದ್ರ ದೇವರು, ಶ್ರೀ ಮೂಲ ಸೀತಾದೇವಿಯರು ಚತುರ್ಮುಖ ಬ್ರಹ್ಮಕರಾರ್ಚಿತ ಪ್ರತಿಮೆಗಳು. ಅವು ಯಾರಲ್ಲಿ ಇತ್ತು ಅಂದರೆ, ಚತುರ್ಮುಖ ಬ್ರಹ್ಮದೇವರು ತಾವು ಪೂಜೆಯನ್ನು ಮಾಡಿ ಅನಂತರದಲ್ಲಿ ಅದನ್ನು ವೈವಸ್ವತ ಮನುವಿಗೆ ಕೊಟ್ಟಿದ್ದಾರೆ. ಅಲ್ಲಿಂದ ಇಕ್ಷ್ವಾಕು ಪೂಜೆ ಮಾಡಿದ್ದಾನೆ. ಹೀಗೆ ಆ ವಂಶದವರೆಲ್ಲ, ಸೂರ್ಯವಂಶದ ಆ ವಂಶದ ರಾಜರುಗಳೇನಿದ್ದಾರೋ ಅವರೆಲ್ಲ ಆ ಮೂಲ ರಾಮಚಂದ್ರ ದೇವರ, ಮೂಲ ಸೀತಾದೇವಿಯರ ಪ್ರತಿಮೆಯನ್ನು ಭಕ್ತಿಯಿಂದ ನಿಷ್ಠೆಯಿಂದ ಪೂಜೆ ಮಾಡಿದ್ದಾರೆ. ಅವರ ಕುಲದೈವ ಶ್ರೀ ಮೂಲ ರಾಮಚಂದ್ರ ದೇವರು, ಶ್ರೀ ಮೂಲ ಸೀತಾದೇವಿಯರು. ಹಾಗೆ ದಶರಥ ಮಹಾರಾಜನು, ಅದೇ ವಂಶದಲ್ಲಿ ಬಂದಿರತಕ್ಕಂತಹ ದಶರಥ ಮಹಾರಾಜ, ಕೌಸಲ್ಯಾದೇವಿಯರು ಕೂಡ ಈ ಮೂಲ ರಾಮಚಂದ್ರ ದೇವರನ್ನ ಬಹಳ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿದ್ದಾರೆ. ಅದರ ಪರಿಣಾಮವಾಗಿ ಸಾಕ್ಷಾತ್ ನಾರಾಯಣ ಶ್ರೀ ವಿಷ್ಣು ಶ್ರೀರಾಮನಾಗಿ ಅವತಾರವನ್ನು ಮಾಡಿದ. ವಿಷ್ಣು ಅವತಾರ ಮಾಡಿದ್ದರಿಂದಾಗಿ ಈ ಮೂಲ ರಾಮಚಂದ್ರ ದೇವರ, ಈ ಮೂಲ ಸೀತಾದೇವಿಯರ ಸೇವೆಯನ್ನ ಮಾಡಿದ ಸೌಭಾಗ್ಯದಿಂದಾಗಿ ತನಗೆ ಹುಟ್ಟಿದ 4 ಮಕ್ಕಳುಗಳ ಮಧ್ಯದಲ್ಲಿ ಮೊದಲನೆಯ ಮಗ ಜ್ಯೇಷ್ಠ ಪುತ್ರನಿಗೆ ಅವನು ರಾಮ ಅಂತ ಹೆಸರಿಟ್ಟ. ರಾಮನ ಉಪಾಸನೆ ಮಾಡಿದ್ದರಿಂದಾಗಿ ರಾಮ ಅಂತ ಹೆಸರಿಟ್ಟ. ಹೇಗೆ ರಾಘವೇಂದ್ರ ಗುರು ಸಾರ್ವಭೌಮರ ಒಂದು ಕಥೆಯನ್ನು ಕೇಳುವಾಗ ಅವರ ತಂದೆ ಶ್ರೀನಿವಾಸ ದೇವರ, ತಿರುಪತಿಯ ಶ್ರೀನಿವಾಸ ದೇವರ ಸೇವೆಯನ್ನು ಮಾಡಿದ್ದರಿಂದಾಗಿ ವೆಂಕಟನಾಥ ಅಂತ ಹೆಸರಿಟ್ಟರು ಅಂತ ಹೇಗೆ ಕೇಳುತ್ತೇವೆ. ವೆಂಕಟೇಶನ ಅನುಗ್ರಹದಿಂದ ಹುಟ್ಟಿದ್ದರಿಂದ ವೆಂಕಟೇಶ ಅಂತ. ಪ್ರಾಯಶಃ ನಮ್ಮ ಯಲಗೂರು ಪ್ರಾಂತದಲ್ಲಿ, ಬಿಜಾಪುರದ ಸಮೀಪದಲ್ಲಿ ಇರತಕ್ಕಂತಹ ಯಲಗೂರು ಮುಖ್ಯ ಪ್ರಾಣ ದೇವರೇನಿದ್ದಾರೋ ಅವರ ಉಪಾಸನೆ ಮಾಡತಕ್ಕಂತಹ ಅನೇಕ, ಇವತ್ತು ಆ ಯಲಗೂರು ಹನುಮಂತ ದೇವರನ್ನು ಕುಲದೇವರನ್ನಾಗಿ ಪಡೆದ ಅನೇಕ ಜನಗಳಿಗೆ ಹುಟ್ಟುವ ಮೊದಲನೆಯ ಮಗನಿಗೆ ಯಲಗೂರೇಶ ಅಂತ ಹೆಸರಿಡುವಂತಹ ಒಂದು ಸಂಪ್ರದಾಯವನ್ನು ಕೇಳುತ್ತೇವೆ, ನೋಡ್ತೇವೆ. ಅನೇಕ ಜನರಿದ್ದಾರೆ ಯಲಗೂರೇಶ ಅಂತ ಹೆಸರಿಡುತ್ತಾರೆ. ಹಾಗೆ ಕುಲದೇವರ ಹೆಸರುಗಳನ್ನು ಮಕ್ಕಳಿಗೆ ಇಡೋದು ಅಂತ ಏನಿದೆ, ಆ ಕಾಲದಿಂದ ಬಂದ ಸಂಪ್ರದಾಯ. ಆ ಸಂಪ್ರದಾಯದಂತೆ ದಶರಥ ಮಹಾರಾಜ ತಾನಾಗೆ ಹುಟ್ಟಿರುವ ಮೊದಲನೆಯ ಮಗನಿಗೆ, ಅವನಿಗೆ ಸಂತಾನ ಇರಲಿಲ್ಲ ಅಂತನ್ನುವ ಕಾರಣಕ್ಕಾಗಿ ಅವನು ಬಹಳ ಪರಿಶ್ರಮ ಪಟ್ಟಿದ್ದಾನೆ, ಬಹಳ ತಪಸ್ಸನ್ನು ಮಾಡಿದ್ದಾನೆ. ತನ್ನ ಕುಲದೇವನಾದ ಶ್ರೀ ಮೂಲ ರಾಮಚಂದ್ರ ದೇವರ, ಶ್ರೀ ಮೂಲ ಸೀತಾದೇವಿಯರ ಸೇವೆಯನ್ನು ಅತ್ಯಂತ ಭಕ್ತಿ ನಿಷ್ಠೆಯಿಂದ ಮಾಡಿದ್ದಾನೆ. ಜೊತೆಗೆ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದ್ದಾನೆ. ವಾಲ್ಮೀಕಿ ಮಹರ್ಷಿಗಳು ಹೇಳಿರುವ ಕಥೆ ಸುಳ್ಳಲ್ಲ. ಅದೂ ಕಾರಣ ಆಗಿದೆ, ಇದೂ ಕಾರಣವಾಗಿದೆ. ಮಕ್ಕಳಾಗಬೇಕು ಅನ್ನೋ ಕಾರಣದಿಂದ ಒಂದೇ ಕಡೆಗೆ ಹರಕೆ ಹೊರತಾರೇನು, ಒಂದೇ ರೀತಿಯಾದ ಸೇವೆಯನ್ನು ಮಾಡ್ತಾರೇನು? ಮಕ್ಕಳಾಗದೇ ಇದ್ದವರಿಗೆ ಕೇಳಿದಾಗ ಗೊತ್ತಾಗ್ತದೆ, ನಾನಾ ವಿಧದ ಸೇವೆಗಳನ್ನು ಮಾಡುತ್ತಾರೆ. ಹಾಗೆ ದಶರಥ ಮಹಾರಾಜ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದ್ದೂ ಸತ್ಯ. ಈ ಮೂಲ ರಾಮಚಂದ್ರ ದೇವರ ಸೇವೆಯನ್ನು ಅತ್ಯಂತ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಮಾಡಿದ್ದೂ ಸತ್ಯ. ಹೀಗಾಗಿ ತನ್ನ ಕುಲದೇವರ ಹೆಸರನ್ನೇ ಇವನಿಗಿಟ್ಟಿದ್ದಾನೆ. ಆದ್ದರಿಂದಾಗಿ ಇವನ ಹೆಸರು ರಾಮ ಅಂತ. ಅಲ್ಲೇ ವಸಿಷ್ಠರ ವಚನವನ್ನು ಕೂಡ ಕೋಟ್ ಮಾಡಿ ಹೇಳ್ತಾರೆ. ಎಷ್ಟು ಸುಂದರವಾಗಿದೆ ಶ್ಲೋಕ. ಚಿರಂ ದಶರಥೋ ರಾಜ ಶುಶುರಸ್ತೆ ವರಾನನೆ ಸಂಪೂಜ್ಯ ತನಯಂ ಲೇಭೆ ದೇವಮೇವಂ ರಘುತ್ತಮಂ
ಚಕಾರ ನಾಮ ರಾಮೇತಿ ಜ್ಯೇಷ್ಠಪುತ್ರಸ್ಯ ಭಾಮಿನಿ ಇತಿ ಸೀತಾಂ ಪ್ರತಿ ವಸಿಷ್ಠವಚನಂ. ಏನು ಸತ್ಯಪರಾಯಣ ತೀರ್ಥರು ಸುಂದರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ ರಾಮ ಶಬ್ದಕ್ಕೇನೆ. ಇದೊಂದು ಚಿಕ್ಕದಾದ ಕೃತಿಯಲ್ಲೇನೆ, ಅಂದರೆ ರಾಮಶಬ್ದಾರ್ಥ ರತ್ನಮಾಲ ಎನ್ನುವಂತಹ ಕೃತಿಯಲ್ಲೇನೆ ಸುಮಾರು 182 ಅರ್ಥಗಳನ್ನು ಒಮ್ಮೆ ಹೇಳಿದ ಅರ್ಥ ಇನ್ನೊಮ್ಮೆ ಹೇಳಿಲ್ಲ, ಹಾಗೆ ಆ ರೀತಿಯಾಗಿ 182 ಅರ್ಥಗಳನ್ನು ರಾಮಶಬ್ದಕ್ಕೆ ಕೊಟ್ಟಿದ್ದಾರೆ. ಅಷ್ಟು ಅರ್ಥಗರ್ಭಿತವಾದದ್ದು ಅಂತ ಹೇಳಿದ್ದಾರೆ. ಅದರ ಪ್ರತಿಯೊಂದನ್ನೂ ಕೂಡ ವ್ಯಾಕರಣಬದ್ಧವಾಗಿ ಅದರ ವಿವರಣೆಯನ್ನು ಕೊಟ್ಟು ಕೋಶಗಳನ್ನು ಕೋಟ್ ಮಾಡ್ತಾರೆ. ಪ್ರಾಯಶಃ ಆ ಕೋಶಗಳನ್ನು ಕೋಟ್ ಮಾಡೋದು ನೋಡಿದರೆ ನಮ್ಮ ಶ್ರೀಮದ್ ಉತ್ತರಾದಿ ಮಠದಲ್ಲಿ ಬಂದಿರತಕ್ಕಂತಹ ಮಹನೀಯರಿಗೆ ಆ ಕೋಶಗಳೆಲ್ಲ ಎಷ್ಟು ಕಂಠಸ್ಥ ಇರ್ತಿತ್ತು ಅಂತ ಸತಧರ್ಮತೀರ್ಥ ಶ್ರೀಪಾದಂಗಳವರು, ಪ್ರಾತಸ್ಮರಣೀಯರಾದ ಸತಧರ್ಮತೀರ್ಥ ಶ್ರೀಪಾದಂಗಳವರ ಗ್ರಂಥಗಳ ಅವಲೋಕನ ಮಾಡಿದಾಗಲೂ ಇದು ಗೊತ್ತಾಗ್ತದೆ, ಅವರ ಚರಿತ್ರೆಯಲ್ಲೂ ಅದು ಗೊತ್ತಾಗ್ತದೆ. ಬೇಡ, ಅದೇ ಮೂಲರಾಮಚಂದ್ರ ದೇವರ ಆರಾಧಕರಾಗಿರ್ತಕ್ಕಂತಹ ನಮ್ಮ ಪರಮಪೂಜ್ಯ ಶ್ರೀಮತ್ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರನ್ನು ನೋಡಿದಾಗಲೂ ಗೊತ್ತಾಗ್ತದೆ ಏನು ಕೋಶಗಳು ಮುಖೋದ್ಗತವಾಗಿ ಬರುತ್ತದೆ, ಒಂದೊಂದೊಂದೊಂದು ಶಬ್ದಗಳನ್ನು ಹೇಗೆ ನಿರ್ವಚನ ಮಾಡುತ್ತಾರೆ. ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರು ಈ ರೀತಿಯಾಗಿ ನೋಡಿ, ಅದು 182 ಅರ್ಥಗಳಿಂದ ಕೂಡಿರತಕ್ಕಂತಹ ಒಂದು ಗ್ರಂಥ ರಚನೆ ಮಾಡೋದಲ್ಲ, ಮತ್ತೊಂದು ರಾಮಶಬ್ದಾರ್ಥ ಗರ್ಭಿತ ಬ್ರಹ್ಮ ಸೂತ್ರಾರ್ಥ ರತ್ನಮಾಲ ಅಂತ ಮತ್ತೊಂದು. ಅಲ್ಲಿ ಮತ್ತೆ 106 ರಾಮಶಬ್ದಕ್ಕೆ ವಿಶಿಷ್ಟವಾದ ಅರ್ಥಗಳನ್ನು ಹೇಳ್ತಾರೆ. ಒಂದು ರಾಮಶಬ್ದಕ್ಕೆ ಎಷ್ಟು ಬಗೆಗಳಲ್ಲಿ ನಮ್ಮ ಶ್ರೀಮತ್ ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರು ಅರ್ಥವನ್ನು ಬರೀತಾರೆ ಅಂತ ನೋಡಿದರೆ ಗಾಬರಿ ಆಗ್ತದೆ. ರಾಮ ಶಬ್ದಕ್ಕೆ ಎಷ್ಟು ಅರ್ಥ ಇದೆ, ಮಹನೀಯರು ತಿಳಿಸಿಕೊಡ್ತಕ್ಕಂತಹ ಈ ಅರ್ಥಗಳೇ ನಮಗಾಗುವುದಿಲ್ಲ. ಇದನ್ನು ಏನೋ ವ್ಯಾಖ್ಯಾನ ಮಾಡಿ ಪರಮೋಪಕಾರವನ್ನು ಮಾಡಿದ್ದಾರೆ. ತಕ್ಕ ಮಟ್ಟಿಗೆ ಎಷ್ಟೋ ತಿಳಿತೇವೆ ಅಂದರೆ ಇವರಿಗೂ ತಿಳಿಯಲಾರದೆ ಚತುರ್ಮುಖ ಬ್ರಹ್ಮಾದಿ ದೇವತೆಗಳಿಗೆ ತಿಳಿಯುವ ಇನ್ನಷ್ಟು ಅರ್ಥ ರಾಮಶಬ್ದಕ್ಕೆ ಇದೆ. ಚತುರ್ಮುಖ ಬ್ರಹ್ಮಾದಿಗಳಿಗೂ ತಿಳಿಯದ ಮಹಾಲಕ್ಷ್ಮೀ ದೇವಿಗೆ ತಿಳಿಯತಕ್ಕಂತಹ ಇನ್ನೆಷ್ಟು ಅರ್ಥಗಳು ಈ ರಾಮಶಬ್ದಕ್ಕೆ ಇವೆ. ಮಹಾಲಕ್ಷ್ಮೀ ದೇವಿಗೂ ತಿಳಿಯದೆ ಇನ್ನೂ ಉಳಿದಿರ್ತಕ್ಕಂತಹ ಅವನ ಗುಣಚಿಂತನೆಗಳು ಕೇವಲ ನಾರಾಯಣನಿಗೆ ರಾಮನಿಗೆ ಗೊತ್ತಿರತಕ್ಕಂತಹ ಅರ್ಥಗಳು ಇನ್ನೆಷ್ಟಿವೆ. ಅಷ್ಟೆಲ್ಲ ಒಂದೇ ಮಾತಿನಲ್ಲಿ ಹೇಳೋದಾದರೆ ಅನಂತ 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 ಅರ್ಥಗಳನ್ನು ಹೊಂದಿರತಕ್ಕಂತಹ ಈ ರಾಮ ಶಬ್ದ ಏನಿದೆ, ಇದನ್ನು ನಾವು ಉಚ್ಚಾರಣೆ ಮಾಡಿದರೆ, ಅಂತಹ ರಾಮನನ್ನ ಕಣ್ತುಂಬ ತುಂಬಿಕೊಂಡರೆ ನಮ್ಮ ಬದುಕು ಎಷ್ಟು ಸಾರ್ಥಕವಾಗಬೇಡ, ನಮ್ಮ ಕಷ್ಟಗಳೆಲ್ಲ ಹೇಗೆ ನಿವಾರಣೆ ಆಗಬೇಡ, ಎಲ್ಲ ವಿಧದ ಸಂಪತ್ತುಗಳು ತೂರಿ ತೂರಿ ನಮಗೆ ಬರಲಾರದೆ ಇರ್ತಾವ, ಬಂದೇ ಬರ್ತಾವೆ. ಅಂತಹ ಬಹ್ವರ್ಥಗರ್ಭಿತವಾದ ರಾಮ ಶಬ್ದ ಶ್ರೀರಾಮ. ಅದಕ್ಕೋಸ್ಕರವಾಗಿ ರಾಮ ಮಂದಿರ, ಅಂತಹ ರಾಮ ನೆಲೆ ನಿಲ್ಲಲಿಕ್ಕಾಗಿ ಇಂಥ ನಮ್ಮ ದೇಶದಲ್ಲಿ ಇಂತಹ ರಾಮ ಅವತಾರ ಮಾಡಿದ್ದು ನಮ್ಮಲ್ಲಿ, ನಮ್ಮ ಭಾರತ ದೇಶದಲ್ಲಿ ಅಯೋಧ್ಯ ನಗರಿಯಲ್ಲಿ ಅವತಾರ. ಇಂತಹ ಪುಣ್ಯ ಪುರುಷ ಸರ್ವೋತ್ತಮನಾಗಿರ್ತಕ್ಕಂತಹ ದೇವತೆ ಅವತಾರ ಮಾಡಿ ಅವನ ಶಬ್ದದಲ್ಲಿ ಇಷ್ಟೆಲ್ಲ ಅರ್ಥಗಳು ಅಡಗಿದೆ ಅಂದರೆ ಅವನೆಷ್ಟು ಅರ್ಥವತ್ತಾದ ವ್ಯಕ್ತಿಯಾಗಿರಬೇಡ ಅಂತ ಅನ್ನೋದನ್ನು ನೋಡ್ತಾನೆ ಹೊರಟಿದ್ದೀವಿ ನಾವು. ಇಂತಹ ರಾಮ ಅಯೋಧ್ಯೆಯಲ್ಲಿ ಅವತಾರ ಮಾಡಿ ಮಾನವೀಯ ಮೌಲ್ಯಗಳನ್ನು ತಿಳಿಸಿರ್ತಕ್ಕಂತಹ ರಾಮನಿಗಾಗಿ ನಾವೊಂದು ನೆಲೆ, ಅವನದೇ ನೆಲೆ, ಇಡೀ ಪ್ರಪಂಚವೇ ಅವನದು, ಬರೇ ಅಯೋಧ್ಯ ಅಲ್ಲ, ಇಡೀ ಪ್ರಪಂಚವೇ ಅವನದಾಗಿದ್ದರೂ ಅವನು ಅವತಾರ ಮಾಡಿದ್ದು ಅಯೋಧ್ಯೆಯಲ್ಲಿ. ಅಂತಹ ಅಯೋಧ್ಯೆಯಲ್ಲಿ ಅವನಿಗೊಂದು ಮಂದಿರ ಕಟ್ಟಿಸುವುದು ಉಚಿತವಲ್ಲವೇ? ಸರಿ, ನೀವು ಕೇಳಿದ ಪ್ರಶ್ನೆ ಸತ್ಯ ಅಲ್ಲ, ಇಷ್ಟು ಪ್ರಧಾನವಾಗಿರ್ತಕ್ಕಂತಹ ವಿಷಯ ವಾಲ್ಮೀಕಿಗಳು ಏಕೆ ಹೇಳಿಲ್ಲ? ವಾಲ್ಮೀಕಿಗಳು ಹೇಳಬಹುದಿತ್ತಲ್ಲ, ಒಂದೇದ್ದು ಅವ್ರು ಯಾಕೆ ಹೇಳಿಲ್ಲ, ಇವ್ರು ಯಾಕೆ ಹೇಳಿಲ್ಲ ಅಂತ ಅನ್ನೋದೇನಿದೆ, ಹೇಳದೇ ಇದ್ದದ್ರ ಬಗ್ಗೆ ಪ್ರಶ್ನೆಯನ್ನೇ ಮಾಡಬಾರದು. ಕವಿಯ ಬಗ್ಗೆ ನೀನು ಇದನ್ನ ಯಾಕೆ ಹೇಳಿಲ್ಲ ಅಂತ ಹೇಗೆ ಕೇಳೋದಿರುತ್ತದೆ? ಕಾಳಿದಾಸಾದಿಗಳಿಗೆ ನೀನು ಇದನ್ನೊಂದು ಯಾಕೆ ಹೇಳಿಲ್ಲಪ್ಪ, ಇದನ್ನು ಬರೆದಿದ್ದಿ ಅದನ್ನ ಯಾಕೆ ಹೇಳಿಲ್ಲ? ಭಾಸ ಮೊದಲಾದ ಕವಿಗಳಿಗೆ ನೀವು ಇದನ್ನ ಯಾಕೆ ಹೇಳಿದ್ರಿ, ಅದನ್ನ ಯಾಕೆ ಹೇಳಿಲ್ಲ ಅಂತ ಹಾಗೆ ಪ್ರಶ್ನೆಯನ್ನ ಮಾಡೋದು ಅಷ್ಟೊಂದು ಉಚಿತ ಅಲ್ಲ. ಇರಲಿ, ಪ್ರಶ್ನೆ ಬಂದದ್ದು ಯೋಗ್ಯ ಇದೆ. ಆದರೆ ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರ ಬಲ ಇರುವಾಗ ನಾವೇನು ಹೆದರಬೇಕಾದ ಪ್ರಸಂಗ ಇಲ್ಲ. ವಾಲ್ಮೀಕಿಗಳು ಹೇಳಿದ್ದಾರೆ,
ಎಲ್ಲಿ ಹೇಳಿದ್ದಾರೆ? ಈ ಮೂಲರಾಮನ ಕಥೆಯನ್ನು ಎಲ್ಲಿ ಹೇಳಿದ್ದಾರೆ? ನಮ್ಮ ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರ ವ್ಯಾಖ್ಯಾನವನ್ನು ನೋಡಿದಾಗ ನಮಗೆ ಗೊತ್ತಾಗ್ತದೆ. ಅವರ ವ್ಯಾಖ್ಯಾನವನ್ನು ಒಂದ್ಸರಿ ಓದ್ತೀನಿ, ನೋಡಿ, ಕೇಳಿ, ಅಷ್ಟು ಅರ್ಥ ಆಗ್ತದೆ ನಿಮಗೆ. ಇಲ್ಲಿ ರಾಮ ಅಂತೇನಿದೆ ಅಲ್ಲ, ಅಷ್ಟು ನೆನಪಿರಲಿ. ರ ಪ್ಲಸ್ ಆ ಪ್ಲಸ್ ಮ, ರಾಮ. ಈ ರ ಪ್ಲಸ್ ಆ, ರಾ ಪ್ಲಸ್ ಮ, ಈ ಅಕ್ಷರಗಳ ಸಂಯೋಜನೆ ಏನಿದೆ ಅಲ್ಲ, ಆ ಸಂಯೋಜನೆಯಲ್ಲೇ ಆ ಅರ್ಥ ಅಡಗಿದೆ ಅಂತಾರೆ. ಹೇಗೆ? ರಸ್ಯ ರ ಶಬ್ದವಾಚ್ಯಸ್ಯ, ರಾಮ ಅನ್ನೋಲೆ ರ ಆ ಮ ಇದೆಯಲ್ಲ, ರ ಅಂತ ಮೊದಲನೇ ಅಕ್ಷರ ಏನಿದೆ ಅಲ್ಲ, ರ ಅಂದ್ರನೇ ರ ಶಬ್ದವಾಚ್ಯನಾದ ರಾಮ ಅಂತ ಅರ್ಥ. ವರರುಚಿಯ ಮಾತನ್ನ ಕೋಟ ಮಾಡುತ್ತಾರೆ. ರಶ್ಚ ರಾಮೇ ನಿಲ ಇತಿ ವರರುಚಿ ಅಂತ ಹೇಳ್ತಾರೆ. ಅಂದ್ರೆ ರ ಅಂದ್ರನೇ ರಾಮ ಅಂತ ಅರ್ಥ. ಈ ರಾಮಸ್ಯ ಬ್ರಹ್ಮಪೂಜಿತಸ್ಯ ವೈವಸ್ವತ ಇಕ್ಷ್ವಾಕು ಕುಲದೇವಸ್ಯ ಸೀತಾರಾಮಸ್ಯ ಪ್ರಸಾದಾತ್. ಹಾಗಾದ್ರೆ ರ ಅಂದ್ರನೇ ರಾಮ. ಈ ಎಂತಹ ರಾಮ ಇವನು? ಚತುರ್ಮುಖ ಬ್ರಹ್ಮದೇವರಿಂದ ಪೂಜಿತನಾಗಿರ್ತಕ್ಕಂತಹ ಆ ಚತುರ್ಮುಖ ಬ್ರಹ್ಮದೇವರು ವೈವಸ್ವತ ಮನುವಿಗೆ, ಆ ವೈವಸ್ವತ ಮನುವು ಇಕ್ಷ್ವಾಕುವಿಗೆ, ಹಾಗೆ ದಶರಥ ಮಹಾರಾಜನವರೆಗೂ ಕೂಡ ಪೂಜೆ ಮಾಡಿಕೊಂಡು ಬಂದಿರತಕ್ಕಂತಹ ಏನು ಕುಲದೇವನಿದ್ದಾನೋ ಆ ಕುಲದೇವನಾದ ಸೀತಾರಾಮಚಂದ್ರ ದೇವರ ಪ್ರಸಾದದಿಂದ. ಆ ರ ಅಂದ್ರೆ ಇಷ್ಟ ಅರ್ಥ ಆಯ್ತು. ಆ ಅಂದ್ರೆ ಚೆನ್ನಾಗಿ, ಸಮ್ಯಕ್. ಮ ಅಂದ್ರೆ ನಿರ್ಮಾಣ ಅಂತ ಅರ್ಥ. ಯಾರಲ್ಲಿ ನಿರ್ಮಾಣ? ಅವತಾರಕ್ಕೆ ಇವರನ್ನ ನೆಪ ಮಾಡಿಕೊಂಡ ಆ ಮೂಲ ಸೀತಾರಾಮಚಂದ್ರ ದೇವರನ್ನ ಪೂಜೆ ಮಾಡಿಕೊಂಡ ದಶರಥ ಕೌಸಲ್ಯಾಯಾಂ ಪ್ರಾದುರ್ಭಾವ. ದಶರಥ ರಾಜ ಮತ್ತೆ ಕೌಸಲ್ಯಾದೇವಿ ಏನು ಸೇವೆ ಮಾಡಿದ್ದಕ್ಕಾಗಿ ಅವರಲ್ಲಿ ತಾನು ನಿರ್ಮಾಣನಾದ. ಅಂದ್ರೆ ಏನು? ಭಗವಂತನಿಗೆ ಅವತಾರ ಇಲ್ಲ, ಪ್ರಕಟನಾಗ್ತಾನೆ. ಅವತಾರ ಇಲ್ಲ ಅಂದ್ರೆ ಜನ್ಮ ಇಲ್ಲ ಅಂತ ಅರ್ಥ. ಅವತಾರ ಇದೆ, ಅವತಾರ ಇಲ್ಲ ಅಂದ್ರೆ ನಾನು ಯಾವ ಅರ್ಥದಲ್ಲಿ ಹೇಳಲಿಕ್ಕೆ ಹೊರಟೆ ಅಂದರೆ ನಮ್ಮಂತೆ ಜನ್ಮ ಇಲ್ಲ ಅಂತ ಹೇಳಲಿಕ್ಕೆ ಆ ಶಬ್ದ ಬಂತು ಅಷ್ಟೇನೆ, ಬೇರೆ ಅರ್ಥ ಮಾಡಬಾರ್ದು. ಮತ್ತೆ ಅವ ರಾಮಂದು ಅವತಾರನೇ, ನಮ್ಮಂತ ಜನ್ಮ ಅಲ್ಲ. ಅವನು ಏನು ತನ್ನನ್ನು ತಾನು ಪ್ರಕಟ ಮಾಡಿಕೊಂಡದ್ದು. ಹೇಗೆ ಪ್ರಕಟ ಮಾಡಿಕೊಂಡ? ಈ ಯಾರು ದಶರಥ ರಾಜ ಕೌಸಲ್ಯಾದೇವಿ ಏನಿದ್ದಾರೋ ಇವರೊಳಗೆ ತಾನು ಪ್ರಕಟನಾದ. ಹೀಗಾಗಿ ಅಂದರೆ ಯಾವ ಚತುರ್ಮುಖ ಬ್ರಹ್ಮದೇವ ಕರಾರ್ಚಿತವಾದ ಯಾವ ಮೂಲ ರಾಮಚಂದ್ರ ದೇವರು ಮೂಲ ಸೀತಾದೇವಿಯರ ಪ್ರಸಾದದಿಂದ, ಕುಲದೇವನಾದ ಈ ಮೂಲ ರಾಮ ಸೀತಾದೇವಿಯರ ಪ್ರಸಾದದಿಂದ ಅನ್ನೋದೇ ರ ಅನ್ನೋ ಶಬ್ದಕ್ಕೆ ಅರ್ಥ. ಅದನ್ನು ಚೆನ್ನಾಗಿ ತಾನು ಈ ದಶರಥ ಕೌಸಲ್ಯರಿಂದ ತನ್ನನ್ನು ತಾನು ಪ್ರಕಟ ಮಾಡಿಕೊಂಡ, ನಿರ್ಮಾಣ ಮಾಡಿಕೊಂಡ, ತೋರಿಸಿಕೊಂಡ, ನಾನು ರಾಮ ಅಂತ ತೋರಿಸಿಕೊಂಡ. ಆದ್ದರಿಂದಾಗಿ ಅವನ ಹೆಸರು ರಾಮ ಅಂತ. ಅರ್ಥಾತ್ ತಾತ್ಪರ್ಯ ಏನು? ಕುಲದೇವನಾದ ಅಂದರೆ ತನ್ನ ಕುಲ ಹಿರಿಯರು, ತನ್ನ ಕುಲದ ಪ್ರಾಚೀನರು, ವೈವಸ್ವತ ಮನುಗಳು, ಇಕ್ಷ್ವಾಕುಗಳು ಅಂತ ಏನು ಇದ್ದಾರೋ ಆ ತನ್ನ ಕುಲದ ಹಿರಿಯರ ವಂಶದಲ್ಲಿ ಬಂದವನು. ಆ ಕುಲದೇವನಾದ ರಾಮನ ಪ್ರಸಾದದಿಂದಾಗಿ ತನ್ನನ್ನು ತಾನು ಪ್ರಕಟ ಮಾಡಿಕೊಂಡವನು ಅಂತ ಅರ್ಥ ಸತ್ಯಪರಾಯಣ ತೀರ್ಥರು ಹೇಳುವಾಗಲೇ ಹೇಳ್ತಾ ಇದ್ದಾರೆ. ವಾಲ್ಮೀಕಿಗಳು ಇದನ್ನು ಹೇಳಿದ್ದಾರೆ, ಗಮನಿಸಿ ಅಂತಾರೆ. ಅಂದರೆ ತನ್ನ ವಂಶ, ಯಾವ ವಂಶದಿಂದ ಬಂದಿದ್ದಾನೆ, ಬರಲಿಕ್ಕೆ ಕಾರಣ ಏನು, ಎರಡನ್ನು ಹೇಳಿದ್ದಾರೆ. ವಂಶನೂ ಹೇಳಿದ್ದಾರೆ, ಕಾರಣವನ್ನು ಕೊಟ್ಟಿದ್ದಾರೆ ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರು ಈ ವ್ಯಾಖ್ಯಾನವನ್ನು ಮಾಡುವಾಗ. ಅದನ್ನು ಒಟ್ಟು ಮಾಡ್ತಾರೆ ಅವರು. ಇತಿ ವಾಸಿಷ್ಠ ರಾಮಾಯಣೆ ಅಂತ ಅದನ್ನು ತೋರಿಸಿಕೊಡ್ತಾರೆ. ತದುಕ್ತಂ ವಾಸಿಷ್ಠ ರಾಮಾಯಣೆ ಸೀತೋವಾಚ ಪೂರ್ವಂ ವಿವಸ್ವತೆ ದತ್ತ ಬ್ರಹ್ಮಣ ಪರಮೇಷ್ಠಿನ ಸ್ವಯಂ ವ್ಯಕ್ತ ಮಹಾಭಾಗ ಪ್ರತಿಮಾ ತೇನ ಪೂಜಿತ ರಘುನಾಥಶ್ಚ ಸರ್ವಸ್ಯ ಸರ್ವಲಕ್ಷಣ ಸಂಯುತ ವಿವಸ್ವಾನ್ ಮನವೇ ಪ್ರಾದಾತ್ ಸುತಾಯ ಸುತವತ್ಸಲಃ ವೈವಸ್ವತಾಯ ಕಾಕುಸ್ತಃ ಸ್ವಸ್ಮೈ ದತ್ತಾಂ ಸ್ವಯಂಭುವಾ ವೈವಸ್ವತ ಮುಖಾನಾಂ ಹಿ ಯೋ ಮೂಲ ರಘುಪುಂಗವ ಇತ್ಯಾದಿ ಇನ್ನೂ ಅನೇಕ ಶ್ಲೋಕಗಳನ್ನು ಅವರು ಕೋಟ್ ಮಾಡ್ತಾರೆ. ನೋಡ್ರಿ ಅವ್ರದ್ದು ಉಪಕಾರ ಎಷ್ಟಿದೆ ಅಂತ ಬಹಳ ಬಹಳ ಆನಂದ ಆಗ್ತದೆ. ಇರಲಿ, ಪ್ರಸಕ್ತ ವಿಷಯಕ್ಕೆ ಬರೋಣ. ಹಾಗಾದರೆ ಈ ಎಲ್ಲ ಶ್ಲೋಕಗಳನ್ನು ಆಧರಿಸಿ ರಾಮ ಅನ್ನುವ ಶಬ್ದದ ನಿರ್ವಚನವನ್ನು ಮಾಡಿ ತನ್ನ ಕುಲದ ಹಿರಿಯರು ವೈವಸ್ವತಮನು ಇಕ್ಷ್ವಾಕು ಏನಿದ್ದಾರೋ ಇವರು ಅಂತ ಏನು ಕೋಟ್ ಮಾಡ್ತಾರೆ ಅದನ್ನೇ ಕೋಟ್ ಮಾಡ್ತಾರೆ ನಾರದರು
ವಾಲ್ಮೀಕಿಗಳಿಗೆ ಹೇಳುವಾಗ ಮೊದಲನೆಯದಾಗಿ ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಷ್ಟವೀರ್ಯವಾನ್ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ನಾರದರು ಉತ್ತರ ಹೇಳುವಾಗ ಮೊದಲನೆಯದ್ದೇ ಇದನ್ನು ಹೇಳ್ತಾರೆ. ಅವರು ಏನಂತ ಹೇಳ್ತಾರೆ? ಇಕ್ಷ್ವಾಕು ವಂಶ ಪ್ರಭವೋ ರಾಮೋ ನಾಮ ಜನೈಶ್ರುತಃ. ಅಪ್ಪ, ನೀನು ಕೇಳಿರ್ತಕ್ಕಂತಹ ವಾಲ್ಮೀಕಿ ಮಹರ್ಷಿಗಳೇ, ನೀವು ಕೇಳಿರ್ತಕ್ಕಂತಹ ಸಕಲ ಲಕ್ಷಣಗಳಿಂದ ಯುಕ್ತನಾದ ಒಬ್ಬ ವ್ಯಕ್ತಿ ಅಂದರೆ ಒಬ್ಬನೇ ಇದ್ದಾನೆ. ಅವನು ಯಾರು ಅಂದರೆ ಇಕ್ಷ್ವಾಕು ವಂಶದವರಲ್ಲಿ ಬಂದ ರಾಮ ಅಂತ ಜನಗಳಿಂದ ಪ್ರಸಿದ್ಧನಾಗಿದ್ದಾನೆ. ನೋಡಿ, ಇಲ್ಲಿ ಇಕ್ಷ್ವಾಕು ವಂಶಗಳಿಂದ ಬಂದ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಕ್ಷ್ವಾಕು ವಂಶ, ಇಕ್ಷ್ವಾಕು ವಂಶದ ಪ್ರಭು. ಇಕ್ಷ್ವಾಕು ವಂಶದ ಪ್ರಭು ಯಾರು? ನಿಜವಾಗಿಯೂ ಆ ಕುಲಪ್ರಭು, ಇಕ್ಷ್ವಾಕು ವಂಶದ ಕುಲಪ್ರಭು ಯಾರು? ಶ್ರೀರಾಮಚಂದ್ರ ದೇವರು, ಮೂಲ ಸೀತಾರಾಮಚಂದ್ರ ದೇವರು. ಅವರ ಸೇವೆಯನ್ನ ಮಾಡಿದ್ದರಿಂದಾಗಿ ದಶರಥ ರಾಜನಲ್ಲಿ ಹುಟ್ಟಿ ಬಂದ, ಅಂದರೆ ಅವತಾರ ಮಾಡಿ ಬಂದ ಶ್ರೀರಾಮನೇನಿದ್ದಾನೋ ಅವನೇ ಜನೈಶ್ರುತ. ಅಂದರೆ ಇಕ್ಷ್ವಾಕು ವಂಶ ಪ್ರಭವ, ಇಕ್ಷ್ವಾಕು ವಂಶದ ಪ್ರಭುಗಳು ಅಂತ ಏನಿದ್ದಾರೋ ಆ ವಂಶದೊಳಗೆ ಅವರು ಸೇವೆ ಮಾಡಿರ್ತಕ್ಕಂತಹ ಯಾವ ಸೀತಾರಾಮಚಂದ್ರ ದೇವರಿದ್ದಾರೋ, ಮೂಲ ಸೀತಾರಾಮಚಂದ್ರ ದೇವರು, ಅವರ ಪ್ರಸಾದದಿಂದ ದಶರಥ ರಾಜ ಮತ್ತು ಕೌಸಲ್ಯರಲ್ಲಿ ತನ್ನನ್ನು ತಾನು ನಿರ್ಮಾಣ ಮಾಡಿಕೊಂಡಿರ್ತಕ್ಕಂತಹ ಭಗವಂತನೇನಿದ್ದಾನೋ ರಾಮ, ಆ ರಾಮನೇ ನೀನು ಕೇಳಿದ ಸದ್ಗುಣಗಳಿಂದ ಭರಿತನಾದವನಾಗಿದ್ದಾನೆ ಅಂತಲೇ ವಾಲ್ಮೀಕಿಗಳು ಹೇಳಿದ್ದಾರೆ.